ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಕರ್ದಮ ಮುನಿಗಳ ತಪಸ್ಸನ್ನು ಮೆಚ್ಚಿ ಭಗವಂತನೇ ಪ್ರತ್ಯಕ್ಷವಾಗಿ ಬಂದು ಕರ್ದಮ ಮುನಿಗಳಿಗೆ ಹಲವಾರು ಉಪದೇಶಗಳನ್ನು ನೀಡಿ ಮರಳಿ ತನ್ನ ವಾಹನ ಗರುಡ ಪಕ್ಷಿಯನ್ನು ಏರಿ ಭಗವಂತ ತನ್ನ ಸ್ವಧಾಮಕ್ಕೆ ಮರಳಿದ್ದಾನೆ. ಇಲ್ಲಿ ಕರ್ದಮ ಮುನಿಗಳು ಬಿಂದು ಸರೋವರದ ತಟದಲ್ಲಿ ಇದ್ದಾರೆ. ಅವರು ನಿರೀಕ್ಷಿಸುತ್ತಿದ್ದಾರೆ. ಭಗವಂತನೇ ಬಂದು ಅವರಿಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾನೆ. ಇನ್ನು ಕೆಲವೇ ದಿನಗಳಲ್ಲಿ ಸ್ವಯಂಭುವ ಮನು ಆತ ತನ್ನ ಪತ್ನಿ ಮತ್ತು ಮಗಳ ಜೊತೆ ಈ ಪ್ರದೇಶಕ್ಕೆ ಬರಲಿದ್ದಾನೆ ಅಂತ ಅದನ್ನು ನಿರೀಕ್ಷೆ ಮಾಡ್ತಾ ಕರ್ದಮ ಮುನಿಗಳು ಬಿಂದು ಸರೋವರದ ತಟದಲ್ಲಿದ್ದಾರೆ. ಇಲ್ಲಿ ಈ ಒಂದು ಶ್ಲೋಕದಲ್ಲಿ ನಾವು ಈ ಬಿಂದು ಸರೋವರ ಅದು ಹೇಗಿತ್ತು, ಅಲ್ಲಿ ಎಂತಹ ಪಕ್ಷಿಗಳು, ಎಂತಹ ಮರಗಳು, ವಾತಾವರಣ ಹೇಗಿತ್ತು ಅದರ ಒಂದು ವಿವರಣೆಯನ್ನು ನಾವು ಇಲ್ಲಿ ಕಾಣುತ್ತೇವೆ. ಪುಣ್ಯ ದ್ರುಮ ಲತಾ ಜಾಲೈಹಿ. ದ್ರುಮ ಅಂದರೆ ಮರಗಳು, ಲತಾ ಅಂದರೆ ಬಳ್ಳಿಗಳು, ಪುಣ್ಯ ದ್ರುಮ ಲತಾ ಜಾಲೈಹಿ. ಅಲ್ಲಿ ಒಳ್ಳೆಯ ಮರಗಳು ಇದ್ದವು. ಈಗ ಪುಣ್ಯಕರ ಪುಣ್ಯ ಮರ ಅಥವಾ ಬಳ್ಳಿಗಳು, ಹೀಗೆ ಪುಣ್ಯ ಮುಂದೆ ಕೂಜತ್ ಪುಣ್ಯ ಮೃಗ ದ್ವಿಜೈಹಿ. ಮೃಗ ಅಂದರೆ ಪ್ರಾಣಿಗಳು, ದ್ವಿಜ ಅಂದರೆ ಪಕ್ಷಿಗಳು. ಪುಣ್ಯಕರವಾದ ಮೃಗಗಳು, ಪ್ರಾಣಿಗಳು ಮತ್ತು ಪಕ್ಷಿಗಳು ಇವೆಲ್ಲವೂ ನಾವು ಹೇಗೆ ಅರ್ಥ ಮಾಡಿಕೊಳ್ಬೇಕು? ಯಾವುದು ಪುಣ್ಯಕರ, ಯಾವುದು ಪಾಪಿ ಅಥವಾ ಪಾಪದಿಂದ ಕೂಡಿರುವಂತಹದ್ದು, ಅದನ್ನು ನಾವು ಮನುಷ್ಯರಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳ್ತಾರೆ, ಮನುಷ್ಯರಲ್ಲೂ ಕೂಡ ಪುಣ್ಯವಂತರು ಇರ್ತಾರೆ, ಒಳ್ಳೆಯ ಗುಣಗಳನ್ನು ಹೊಂದಿರ್ತಾರೆ. ಇನ್ನು ಕೆಲವರಲ್ಲಿ ಒಳ್ಳೆಯ ಗುಣಗಳು ಇರೋದಿಲ್ಲ. ಇನ್ನೊಬ್ಬರಿಗೆ ಹಿಂಸೆಯನ್ನು ಮಾಡೋದು, ಕೆಡಕನ್ನು ಉಂಟು ಮಾಡುವುದು, ಇನ್ನೊಬ್ಬರಿಗೆ ತಮಗೆ ಎಲ್ಲರಿಗೂ ಕೂಡ ಯಾವುದೇ ರೀತಿಯ ಒಳ್ಳೆಯ ಕೃತ್ಯದಲ್ಲಿ ಅವರು ತೊಡಗೋದಿಲ್ಲ. ಇಂಥವರನ್ನು ಪುಣ್ಯಕರವಲ್ಲದಂತಹ ಜನ, ಈ ಒಂದು ಕ್ಯಾಟಗರಿ ಅದಕ್ಕೆ ನಾವು ಸೇರಿಸ್ತೇವೆ. ಅದೇ ರೀತಿ ಯಾವ ಮರದಲ್ಲಿ ಆ ಮರವು ಸಮೃದ್ಧವಾಗಿ ಫಲಗಳಿಂದ, ಹಣ್ಣುಗಳಿಂದ, ಬಳ್ಳಿಗಳು, ಪುಷ್ಪಗಳಿಂದ ಕೂಡಿವೆಯೋ ಅದಕ್ಕೆ ನಾವು ಪುಣ್ಯಕರ ಅಂತ ಹೇಳ್ತೇವೆ. ಯಾಕೆಂದರೆ ನಾವು ಕೆಲವು ಗಿಡಗಳು, ಮರಗಳನ್ನು ನೋಡಿದ್ದೇವೆ. ಕ್ಯಾಕ್ಟಸ್ ನೋಡಿದ್ದೀರಾ? ಎಲ್ಲಿರುತ್ತೆ ಅದು? ಮರುಭೂಮಿಯಲ್ಲಿ. ಎಲ್ಲ ಬಹಳ ಮುಳ್ಳುಗಳಿಂದ ಕೂಡಿರುತ್ತೆ. ಆ ರೀತಿ ಸಾಕಷ್ಟು ಬೇರೆ ಬೇರೆ ಮರಗಳು, ಗಿಡಗಳು ನೋಡ್ತೇವೆ. ಅದೇ ರೀತಿ ಪಕ್ಷಿಗಳಲ್ಲಿ ಇಲ್ಲಿ ಭಾವಾರ್ಥದಲ್ಲಿ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಕಾಗೆ ಯಾವ ವರ್ಗಕ್ಕೆ ಸೇರುತ್ತೆ? ಪುಣ್ಯಕರವಲ್ಲದ ಒಂದು ವರ್ಗಕ್ಕೆ ಸೇರುತ್ತೆ. ಯಾಕೆ ಅಂದರೆ ಕಾಗೆ ಅಥವಾ ಕ್ರೋ ಅದು ಇರುವಂತಹ ಜಾಗ, ಎಲ್ಲಿ ಹೊಲಸು ಪ್ರದೇಶ ಇರುತ್ತೆ, ಎಲ್ಲಿ ಯಾವುದೋ ಒಂದು ಪ್ರಾಣಿ ಸತ್ತು ಬಿದ್ದಿದೆ, ಅಂತಹ ಒಂದು ಪ್ರದೇಶದಲ್ಲಿ ನಾವು ಕಾಗೆಗಳನ್ನು ನೋಡಬಹುದು. ಯಾವುದೇ ಒಂದು ಪ್ರಾಣಿ ಎಲ್ಲೋ ಸತ್ತು ಬಿದ್ದಿದೆ ಅಂದರೆ ಅಲ್ಲಿ ಹೋಗಿ ಅದರ ಎಲ್ಲ ದೇಹದ ಪ್ರತಿಯೊಂದು ಅದರ ಕರುಳುಗಳನ್ನು ಎಳೆದು ಬಹಳಷ್ಟು ಇಂತಹ ಒಂದು ಚಟುವಟಿಕೆಯಲ್ಲಿ ಅಂತಹ ಒಂದು ಸ್ಥಳದಲ್ಲಿ ಸಂತೋಷವನ್ನು,
ಆಸ್ವಾದಿಸುವಂತಹ ಒಂದು ಪಕ್ಷಿ. ಅದೇ ಹಂಸ ಪಕ್ಷಿ ಆ ರೀತಿ ಇರೋದಿಲ್ಲ. ಹಂಸ ಪಕ್ಷಿ ಇಲ್ಲಿ ದೊಡ್ಡ ಶುಭ್ರವಾದಂತಹ ಒಂದು ಸರೋವರದಲ್ಲಿ, ಎಲ್ಲಿ ತಣ್ಣಗೆ ಗಾಳಿ ಬೀಸುವಂತಹ ಪರಿಸರ, ಮರಗಳು ಗಿಡಗಳು ಇರುವಂತಹ ಪರಿಸರ, ಇಂತಹ ಸ್ಥಳಗಳಲ್ಲಿ ನಾವು ಹಂಸ ಪಕ್ಷಿಯನ್ನು ನೋಡಬಹುದು. ಅದು ಪುಣ್ಯಕರ ಅಂತ ಹೇಳ್ತೇವೆ. ನೋಡಿ, ಈ ಒಂದು ಕ್ಯಾಟಗರಿ ಅಥವಾ ಈ ಒಂದು ವಿಭಜನೆ ನಮಗೆ ಗೊತ್ತಿರಬೇಕು. ಶಾಸ್ತ್ರದಲ್ಲೆಲ್ಲ ಇದನ್ನು ಕೊಟ್ಟಿದ್ದಾರೆ. ಯಾಕೆ ಅಂದರೆ ನಾವೆಲ್ಲ ಜೀವಿಗಳು ನಾವು ಭಗವಂತನ ಅಂಶ. ಭಗವಂತನಿದ್ದು ಏನು 3 ಬಗೆಯ ಏನು ವಿಸ್ತರಣೆಗಳು: ಅಂತರಂಗ ಶಕ್ತಿ, ತಟಸ್ಥ ಶಕ್ತಿ ಮತ್ತು ಬಹಿರಂಗ ಶಕ್ತಿ. ಅಂತರಂಗ ಶಕ್ತಿ ಅಂದರೆ ಇಂಟರ್ನಲ್ ಪೊಟೆನ್ಸಿ, ಬಹಿರಂಗ ಶಕ್ತಿ ಎಕ್ಸ್ಟರ್ನಲ್ ಪೊಟೆನ್ಸಿ. ನಾವೀಗ ಈ ಭೌತಿಕ ಜಗತ್ತಿನಲ್ಲಿ ಭಗವಂತನ ಈ ಒಂದು ಎಕ್ಸ್ಟರ್ನಲ್ ಪೊಟೆನ್ಸಿ, ಒಂದು ಬಹಿರಂಗ ಶಕ್ತಿಯ ಅಧೀನಕ್ಕೆ ನಾವು ಒಳಗಾಗಿ ಇಲ್ಲಿ ಇದ್ದೇವೆ. ಆದರೆ ನಿಜವಾಗ್ಲೂ ನಾವು ಯಾರು? ನಾವೆಲ್ಲ ಆತ್ಮರು, ಜೀವಿಗಳು. ನಾವೆಲ್ಲ ತಟಸ್ಥ ಶಕ್ತಿ, ಎರಡರ ಮಧ್ಯದಲ್ಲಿದ್ದೇವೆ. ನಮಗೆ ಈ ಒಂದು ಏನು ಇಂಡಿಪೆಂಡೆನ್ಸ್ ಅಥವಾ ಫ್ರೀಡಮ್, ಸ್ವಾತಂತ್ರ್ಯ ಇದೆ. ಯಾತಕ್ಕೆ? ನಾವು ಅಂತರಂಗ ಶಕ್ತಿಯ ಅಧೀನದಲ್ಲಿ ಬಂದು ಭಗವಂತನ ಶುದ್ಧ ಭಕ್ತಿ ಸೇವೆಯಲ್ಲಾದರೂ ತೊಡಗಬಹುದು, ಅಥವಾ ಬಹಿರಂಗ ಶಕ್ತಿಯ ಅಧೀನಕ್ಕೆ ಬಂದು, ಅಂದರೆ ಮಾಯಾಶಕ್ತಿಯ ಅಧೀನದಲ್ಲಿದ್ದುಕೊಂಡು ಭಗವಂತನಿಂದ ವಿಮುಖರಾಗಿ ನಾವು ಈ ಭೌತಿಕ ಜಗತ್ತಿನಲ್ಲಿ ಇಂದ್ರಿಯ ತೃಪ್ತಿಯ ಜೀವನದಲ್ಲೂ ಕೂಡ ತೊಡಗಬಹುದು. ಈ 2 ಆಪ್ಷನ್ ನಮಗೆ ಕೊಟ್ಟಿದ್ದಾನೆ ಭಗವಂತ. ನಮಗೆ ಆ ಸ್ವಾತಂತ್ರ್ಯ ಇದೆ ಪ್ರತಿಯೊಂದು ಜೀವಿಯಲ್ಲೂ ಕೂಡ. ಹೀಗಾಗಿ ನಾವು ಏನು ಮಾಡಬೇಕು? ನಾವು ಯಾವುದು ಭಗವಂತನ ಅಂತರಂಗ ಶಕ್ತಿಯ ಬಳಿ ನಮ್ಮನ್ನು ಕರೆದುಕೊಂಡು ಹೋಗುತ್ತೆ ಅಂತಹದನ್ನು ನಾವು ಸ್ವೀಕಾರ ಮಾಡಬೇಕು. ಯಾವುದು ನಮ್ಮನ್ನು ಇನ್ನಷ್ಟು ಈ ಒಂದು ಬಾಹ್ಯ ಶಕ್ತಿ, ಮಾಯಾಶಕ್ತಿಯಲ್ಲಿ ನಮ್ಮನ್ನು ಸಿಲುಕಿಸ್ಬಿಡುತ್ತೆ, ಅದರಿಂದ ನಾವು ದೂರ ಇರಬೇಕು. ಆನುಕೂಲ್ಯಸ್ಯ ಸಂಕಲ್ಪ ಪ್ರಾತಿಕೂಲ್ಯಸ್ಯ ವರ್ಜನಂ. ಅಕ್ಸೆಪ್ಟ್ ಥಿಂಗ್ಸ್ ಫೇವರಬಲ್ ಆ್ಯಂಡ್ ರಿಜೆಕ್ಟ್ ಥಿಂಗ್ಸ್ ಅನ್ಫೇವರಬಲ್. ಇಲ್ಲಿ ನಮ್ಮ ದೇವಸ್ಥಾನದಲ್ಲೂ ಇಲ್ಲಿ ಕೂಡ ಕೃಷ್ಣ ಬಲರಾಮರಿಗೆ ಹಲವಾರು ಬಗೆಯ ಅಲಂಕಾರವನ್ನು ಮಾಡ್ತೇವೆ. ಅಲ್ಲಿ ಅಲಂಕಾರದಲ್ಲಿ ಹಲವಾರು ಏನು ಗಿಡಗಳು, ಮರಗಳು, ಹೂವುಗಳು, ಎಲೆಗಳು ಎಲ್ಲವನ್ನು ಬಳಸ್ತೇವೆ. ಅಲ್ಲಿ ಒಳಗಡೆ ಕೆಲವೊಂದು ಪ್ರಾಣಿಗಳ ಚಿತ್ರವನ್ನು ಕೂಡ ನೋಡ್ತೇವೆ. ಅವೆಲ್ಲವೂ ಕೂಡ ಪುಣ್ಯಕರವಾದದನ್ನು ಆಯ್ಕೆ ಮಾಡಿ ನಾವಲ್ಲಿಡೋದು. ವೃಂದಾವನದಲ್ಲಿ ಕೃಷ್ಣನ ಒಂದು ಲೀಲಾ ಸ್ಥಳಗಳಲ್ಲಿರಬಹುದು, ಅಥವಾ ಇಲ್ಲಿ ಕೊಟ್ಟಿರುವಂತಹ ಬಿಂದು ಸರೋವರ, ಇಲ್ಲಿ ಎಲ್ಲ ಬಗೆಯ ಪುಣ್ಯಕರ ಜೀವಿಗಳು ಇರುವಂತಹ ಸ್ಥಳ. ಈ ಜೀವಿಗಳು ಈ ಎಲ್ಲವೂ ಯಾವ ರೀತಿ ಇಲ್ಲಿ ಹೇಳ್ತಾರೆ ಪ್ರಭುಪಾದರು ಭಾವಾರ್ಥದಲ್ಲಿ, ಅಲ್ಲಿದ್ದಂತಹ ಪಕ್ಷಿಗಳು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂದು ಭಗವಂತನ ಮಹಿಮೆಗಳನ್ನು ಹಾಡುತ್ತಿದ್ದಿತು ಅಂತ. ಇದು ಪುಣ್ಯಕರ ಪಕ್ಷಿಗಳು. ಅದೇ ರೀತಿ ಪುಣ್ಯಕರ ಮನುಷ್ಯರು ಅವರು ಹರೇ ಕೃಷ್ಣ ಮಂತ್ರವನ್ನು ಹೇಳ್ತಾರೆ. ಯಾರು ಬಹಳ ಪಾಪಿಗಳಿರ್ತಾರೆ ಅವರಿಗೆ ಹೇಳಲಿಕ್ಕೆ ಆಗೋದಿಲ್ಲ, ಅವರು ಹೇಳೋದಿಲ್ಲ. ನೀವೇನೇ ಪ್ರಯತ್ನ ಪಟ್ಟರೂ ಕೂಡ ಅವರು ಇಲ್ಲ, ಅವ್ರಿಗೆ ಭಾಳ ಬ್ಯುಸಿ, ಏನು ಭಾಳ 100,000 ಕಾರಣಗಳು ಕೊಡ್ತಾರೆ. ಅವರು ಭಗವಂತನ ನಾಮವನ್ನು ಉಚ್ಚಾರಣೆ ಮಾಡಲಿಕ್ಕೆ ಅವ್ರ ಕೈಲಿ ಆಗೋದೇ ಇಲ್ಲ. ಇಲ್ಲಿ ಯಾರೋ ಭಗವಂತನ ನಾಮವನ್ನು ಹೇಳ್ತಿದ್ದಾರೆ ಅಂದರೆ ಅವರು ಪುಣ್ಯವಂತರು. ಯಾಕೆಂದರೆ ಶಾಸ್ತ್ರದಲ್ಲಿ ಕೊಟ್ಟಿರುವಂತೆ ಹೇಗೆ ಭಗವಂತನ ಧಾಮದಲ್ಲಿ ಪುಣ್ಯಕ್ಷೇತ್ರಗಳಲ್ಲಿ ನಡೀತಿರುವಂತಹ ಚಟುವಟಿಕೆ ಏನು? ಪ್ರಧಾನವಾಗಿ ಭಗವಂತನ ನಾಮ, ಅವನ ಲೀಲೆ, ಅವನ ಮಹಿಮೆಗಳನ್ನು ಕೊಂಡಾಡುವಂತಹ ಚಟುವಟಿಕೆಗಳು ಇದರಲ್ಲಿ ತೊಡಗಿರುತ್ತಾರೆ.
ಹೀಗೆ ಈ ಎಲ್ಲ ಚಟುವಟಿಕೆಗಳು ಎಲ್ಲಿ ನಡೆಯುತ್ತವೆ? ರಾಧೆ 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 ಗೋವಿಂದ